ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತೇ ಇದೆ ಸೆಮಿಫೈನಲ್ ಮ್ಯಾಚ್ ಯಾವ ರೀತಿ ನಡೆದಿದೆ ಅಂತ. ಸೊ ಅಷ್ಟು ಇಂಪ್ಯಾಕ್ಟ್ಫುಲ್ ಮ್ಯಾಚ್ ಅನ್ನ ಎಲ್ಲ ಪ್ರೇಕ್ಷಕರು ತುಂಬಾನೇ ಇಷ್ಟಪಟ್ಟಿರ್ತೀರಿ ಅಂತ ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಕೊನೆಯ ಓವರ್ ವರೆಗೂ ಕೂಡ ಮ್ಯಾಚ್ ನಲ್ಲಿ ಇಂಟ್ರೆಸ್ಟೇ ತುಂಬಿತ್ತು. ಯಾಕಂತ ಹೇಳಿದ್ರೆ ರಿಸಲ್ಟ್ ಬಂದಿದ್ದು ಕೊನೆಯ ಓವರ್ ನಲ್ಲಿ. ಈ ತರಹ ಮ್ಯಾಚ್ ನೋಡ್ಲಿಕ್ಕೆ ಎಲ್ಲರೂ ಅದೃಷ್ಟ ಮಾಡಿದ್ದಾರೆ ಅಂತ ಹೇಳ್ಬಹುದು. ಇದೆಲ್ಲವೂ ಸಾಧ್ಯ ಆದದ್ದು ಕೇವಲ ಒಬ್ಬ ಬ್ಯಾಟ್ಸ್ಮನ್ ಇಂದ. ಹೌದು, ಇಂಡಿಯಾದ ಒಂದು ಒಗ್ಗೂಡುವಿಕೆಗೆ ಒಬ್ಬ ವಾರಿಯರ್ ಅಡ್ಡ ನಿಂತ ಅಂತ ಹೇಳ್ಬಹುದು. ಆ ವಾರಿಯರ್ ಹೆಸರು ಜಾಕೋಬ್ ಬೇಥೆಲ್ ಆಗಿರ್ತಾರೆ. ಸೊ ಒನ್ ಸೈಡ್ ಮ್ಯಾಚ್ ಅಂತ ನಂಬ್ಕೊಂಡಿದ್ದ ಇಂಡಿಯಾ ಸೋಲುವ ಹಂತಕ್ಕೆ ಬಂದಿತ್ತು. ಒಂದ್ ವೇಳೆ ಜಾಕೋಬ್ ಬೇಥೆಲ್ ಅವರಿಗೆ ಸ್ವಲ್ಪ ಮಟ್ಟಿನ ಬೇರೆ ಬ್ಯಾಟ್ಸ್ಮನ್ ಗಳಿಂದ ಸಾಥ್ ಸಿಕ್ಕಿದ್ರೆ ಖಂಡಿತವಾಗಿಯೂ ಈ ಒಂದು ರನ್ ಅನ್ನು ಚೇಸ್ ಮಾಡ್ತಾ ಇದ್ರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬಹುದು. ಈ ಒಂದು ಇನ್ನಿಂಗ್ಸ್ ಹಲವು ದಾಖಲೆಗಳಿಗೆ ಎಡೆ ಮಾಡಿ ಕೊಟ್ಟಿತ್ತು. ಸೊ ಅದರಲ್ಲಿ ಒಂದು ದಾಖಲೆ ಈವರೆಗೂ ಕೂಡ ಯಾರು ಮಾಡಲಿಲ್ಲ. ಸೊ ಅಂತಹ ದಾಖಲೆಯನ್ನು ಜಾಕೋಬ್ ಬೇಥೆಲ್ ಅವರು ಮಾಡಿದ್ದಾರೆ. 22 ವರ್ಷದ RCBಯ ಹುಡುಗ ಹಾಗೆ ಇಂಗ್ಲೆಂಡಿನ ಆಟಗಾರ ಇವಾಗ ಹೊಸ ಒಂದು ದಾಖಲೆ ಮಾಡಿದ್ದಾರೆ. ಸೊ ಈ ದಾಖಲೆಯನ್ನು ಇದುವರೆಗೂ ಕೂಡ ಯಾರು ಕೂಡ ಮಾಡಿರ್ಲಿಲ್ಲ. ಸೊ ಅಂತಹ ದಾಖಲೆ, ಅಂತಹ ವಿಶಿಷ್ಟ ದಾಖಲೆ ಅಂತ ಹೇಳ್ಬೋದು. ಅದೇನಂತ ಹೇಳಿದ್ರೆ 3 ಫಾರ್ಮ್ಯಾಟ್ ನಲ್ಲಿಯೂ ಕೂಡ ಇಂಟರ್ನ್ಯಾಷನಲ್ ಶತಕ ಬಾರಿಸಿದ್ದಾರೆ. ಹಾಗೇನೆ ಈ 3 ಫಾರ್ಮ್ಯಾಟ್ ನಲ್ಲಿ ಶತಕ ಬಾರಿಸಿದ್ದು ಹಲವಾರು ಪ್ಲೇಯರ್ ಇರ್ತಾರೆ. ಬಟ್ ಯಾವುದೇ ಲಿಸ್ಟ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿಯೂ ಕೂಡ ಇವರು 100 ಮಾಡಿರುವುದಿಲ್ಲ. ಡೊಮೆಸ್ಟಿಕ್ ಮ್ಯಾಚ್ ನಲ್ಲಿ 100 ಮಾಡದೇನೆ ಇಂಟರ್ನ್ಯಾಷನಲ್ ಮ್ಯಾಚ್ ನಲ್ಲಿ ಶತಕ ಬಾರಿಸಿದಂತಹ ಏಕೈಕ ಬ್ಯಾಟ್ಸ್ಮನ್ ಅಂದ್ರೆ ಅದು ಜಾಕೋಬ್ ಬೇಥೆಲ್. ಹೌದು, ನೀವು ನೋಡಿರ್ಬೋದು ಇಂಡಿಯಾದಲ್ಲಿ ರಣಜಿ ಅಂತಾರೆ. ಸೊ ಫಾರಿನ್ ಕಂಟ್ರಿಯಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತಾನೆ ಹೆಸರುವಾಸಿಯಾಗಿರ್ತದೆ. ಸೊ ನೋಡೋದಾದ್ರೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಜಾಕೋಬ್ ಬೇಥೆಲ್ ಇದುವರೆಗೆ ಸೆಂಚುರಿ ಮಾಡಿರುವುದಿಲ್ಲ. ಆದ್ರೆ ಟೆಸ್ಟ್ ನಲ್ಲಿ ಆಸ್ಟ್ರೇಲಿಯಾ ಎದುರು 100 ಹೊಡಿತಾರೆ, ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ನಲ್ಲಿ. ಹಾಗೇನೆ ಇನ್ನು ಲಿಸ್ಟ್ ಎ ಕ್ರಿಕೆಟ್ ನೋಡೋದಾದ್ರೆ ಜಾಕೋಬ್ ಬೇಥೆಲ್ ಹೆಸರಿಗೆ ಒಂದು ಶತಕಗಳು ಇರುವುದಿಲ್ಲ. ಆದ್ರೆ ಒನ್ ಡೇ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಇಂಟರ್ನ್ಯಾಷನಲ್ ಮ್ಯಾಚ್ ನಲ್ಲಿ ಶತಕ ಹೊಡಿತಾರೆ. ಹಾಗೇನೆ T20ಯಲ್ಲಿ ಇಂಡಿಯಾದ ಎದುರು, ಅದು ವರ್ಲ್ಡ್ ಕಪ್ ನ ನಾಕ್ಔಟ್ ಗೇಮ್, ಅದು ಕ್ರೂಷಿಯಲ್ ಮೂವ್ಮೆಂಟ್ ಗಳಲ್ಲಿ ಒಂದು ಶತಕ ಬಾರಿಸ್ತಾರೆ. ಈ ರೀತಿ ಮಾಡಿದಂತಹ ಮೊದಲ ಬ್ಯಾಟರ್ ಆಗಿರ್ತಾರೆ. ಯಾಕಂತ ಹೇಳಿದ್ರೆ T20 ನಲ್ಲಿಯೂ ಕೂಡ ಅವರು ಡೊಮೆಸ್ಟಿಕ್ ನಲ್ಲಿ ಯಾವುದೇ ರೀತಿಯಾದಂತಹ ಒಂದು 100 ಕೂಡ ಮಾಡಿರುವುದಿಲ್ಲ. ಆದ್ರೆ ಇಂಟರ್ನ್ಯಾಷನಲ್ ಅಲ್ಲಿ ಅವರು 3 ಫಾರ್ಮೆಟ್ ನಲ್ಲಿ 3 ಶತಕ ಬಾರಿಸಿರ್ತಾರೆ. ಸೊ ಇದು ಒಂದು ವಿಶಿಷ್ಟ ದಾಖಲೆ ಅಂತ ಹೇಳ್ಬೋದು. ಇಂಗ್ಲೆಂಡ್ ನ ಫ್ಯೂಚರ್ ಕ್ಯಾಪ್ಟನ್, ಫ್ಯೂಚರ್ ಸೆನ್ಸೇಷನ್ ಕಿಡ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಅವರ ಒಂದು ಬ್ಯಾಟಿಂಗ್ ವೈಖರಿ ಇವಾಗ ನಡೀತಾ ಇದೆ. ಸೊ ಇದೇ ರೀತಿಯಾದಂತಹ ಬ್ಯಾಟಿಂಗ್ ಮುಂದುವರಿಸಲಿ ಅಂತ ಆಶಿಸೋಣ. ಸೊ ಇನ್ನು ಎರಡನೇ ಅಪ್ಡೇಟ್ ಕಡೆ ನೋಡೋದಾದ್ರೆ ಪಾಕಿಸ್ತಾನದ ಒಬ್ಬ ಪ್ಲೇಯರ್ ಶ್ರೀಲಂಕಾದಲ್ಲಿ ಹೋಟೆಲ್ ಸಿಬ್ಬಂದಿ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತ ಕೆಲವೊಂದು ಟೀಕೆಗಳು ಬರ್ತಾ ಇತ್ತು. ಸೊ ಅದನ್ನು ನಿಮ್ಗೆ ಹಿಂದೆನೆ ತಿಳಿಸಿದೆ. ಆದರೆ ಇವಾಗ ಅದೆಲ್ಲವೂ ಕೂಡ ಒಂದು ಕ್ಲಾರಿಫೈ ಕೊಟ್ಟಿದ್ದಾರೆ. ಆ ಪ್ಲೇಯರ್ ಸಲ್ಮಾನ್ ಮಿರ್ಜಾ ಅವರು ಇವಾಗ ತಮ್ಮ ಮೇಲೆ ಬಂದಂತಹ ಆರೋಪಗಳಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ಸೊ ಅವರು ಹೇಳುವ ಪ್ರಕಾರ ನಾನು ಆ ರೀತಿಯಾದಂತಹ ಯಾವುದೇ ತಪ್ಪುಗಳನ್ನು ಕೂಡ ಮಾಡಿಲ್ಲ, ಯಾವುದೇ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿಲ್ಲ ಅಂತ ಅವರು ಹೇಳಿದ್ದಾರೆ. ಇದು ನನ್ನ ಇಮೇಜ್ ಅನ್ನು ಹಾಳು ಮಾಡ್ತಾ ಇದೆ. ಸೊ ಇದರಿಂದ ನಾನು ಕಾನೂನಿನ ಮೊರೆ ಹೋಗ್ತೇನೆ ಅಂತ ಅವರು ಹೇಳಿದ್ದಾರೆ. ಸೊ ಈ ರೀತಿ ನೋಡೋದಾದ್ರೆ ಅವರು ಇದನ್ನು ಇಲ್ಲಿಗೆ ಬಿಡುದಿಲ್ಲ ಅಂತ ಅನ್ಸತ್ತೆ. ಸೊ ಕಾನೂನಿನ ಮೂಲಕ ಟೀಕೆಗೆ ಸರಿಯಾದ ಉತ್ತರ ಕೊಡ್ಬೋದು ಅಂತ ಅನ್ಸತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ, ಯಾವ ರೀತಿಯ ಕಾನೂನು ಸಮರಗಳು ನಡೀತವೆ. ಸೊ ಯಾರದ್ದು ಸರಿ, ಯಾರದ್ದು ತಪ್ಪು ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಇನ್ನು ಮೂರನೇ ಅಪ್ಡೇಟ್ ಬಂದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಲೆಜೆಂಡ್ ಅಲಿಸಾ ಹೀಲಿ ಇವತ್ತು ತಮ್ಮ ಕ್ರಿಕೆಟಿನ ಅಥವಾ ಟೆಸ್ಟ್ ಕ್ರಿಕೆಟಿನ ಕೊನೆಯ ಇನ್ನಿಂಗ್ಸ್ ಆಡ್ತಾ ಇದ್ದಾರೆ. ಸೊ ನಂಬರ್ 4 ನಲ್ಲಿ ಅವರು ಕೊನೆಯ ಬಾರಿಗೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ಟೆಸ್ಟ್ ನಲ್ಲಿ ಎರಡನೇ ಇನ್ನಿಂಗ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೊನೆಯ ಬಾರಿಗೆ ನಂಬರ್ 4 ನಲ್ಲಿ ಇಳಿದಿದ್ದಾರೆ ಬ್ಯಾಟಿಂಗ್ ಗೆ. ಸೊ ನೋಡೋದಾದ್ರೆ ಅಲಿಸಾ ಹೀಲಿ ಒಬ್ಬ ಲೆಜೆಂಡ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದ ಪರ ತುಂಬಾನೇ ರನ್ ಮಾಡಿದ್ದಾರೆ, ತುಂಬಾನೇ ಮ್ಯಾಚ್ ಗಳು ಆಡಿದ್ದಾರೆ. ಹಾಗೇನೆ ತುಂಬಾ ಮ್ಯಾಚ್ ಗಳಲ್ಲಿ ಕ್ಯಾಪ್ಟನ್ಶಿಪ್ ಅನ್ನು ಕೂಡ ಮಾಡಿದ್ದಾರೆ, ತುಂಬಾ ವರ್ಲ್ಡ್ ಕಪ್ ಕೂಡ ವಿನ್ ಆಗಿದ್ದಾರೆ. ಸೊ ಇದೀಗ ಅವರ ವೃತ್ತಿ ಜೀವನದ ಕೊನೆಯ ಮ್ಯಾಚ್ ಗೆ ಬಂದಿದ್ದಾರೆ. ಸೊ ಕೊನೆಯ ಮ್ಯಾಚ್ ನಲ್ಲಿ ತಮ್ಮ ಪತಿಯ ಎದುರು ಹಾಗೆ ತಮ್ಮ ಹೋಮ್ ಕ್ರೌಡ್ ನ ಎದುರು ಕೊನೆಯ ಬಾರಿಗೆ ಟೆಸ್ಟ್ ಮ್ಯಾಚ್ ನಲ್ಲಿ ಆಡ್ಲಿಕ್ಕೆ ಇಳಿದಿದ್ದಾರೆ, ಅದು ನಂಬರ್ 4 ಪೊಸಿಷನ್ ನಲ್ಲಿ. ಸೊ ನೋಡೋದಾದ್ರೆ ಹೆಚ್ಚೇನು ರನ್ ಮಾಡ್ಲಿಲ್ಲ, 13 ರನ್ಗಳಿಗೆ ಔಟ್ ಆದ್ರೂ ಕೂಡ ಇವರಿಗೆ ಈ ಇನ್ನಿಂಗ್ಸ್ ನೆನಪಿರುತ್ತೆ ಅಂತ ಹೇಳ್ಬೋದು. ಕ್ರೌಡ್ ನಲ್ಲಿ ನೋಡೋದಾದ್ರೆ ತನ್ನ ಪತಿಯ ಎದುರು ಕೊನೆಯ ಮ್ಯಾಚ್ ಇಳಿದಿದ್ದು ಒಂದು ವಿಶಿಷ್ಟ ಅಂತ ಹೇಳ್ಬೋದು.
ಇದು ಒಂದು ಗುಡ್ ಮೂವ್ಮೆಂಟ್ ಆಗಿರ್ತದೆ ಯಾವೊಬ್ಬ ಪ್ಲೇಯರ್ಗೂ ಕೂಡ. ಯಾಕಂದ್ರೆ ಸಪೋರ್ಟ್ ಇಲ್ಲದೆ ಯಾವ ಪ್ಲೇಯರ್ ಕೂಡ ಮೇಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಅವರಿಗೆ ತುಂಬಾನೇ ಸಪೋರ್ಟ್ ಸಿಗ್ತದೆ. ಫ್ಯಾಮಿಲಿ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಇವರೆಲ್ಲರಿಂದ ತುಂಬಾ ಸಪೋರ್ಟ್ ಸಿಗ್ತದೆ. ಸೊ ಇದು ಅವರ ಕೊನೆಯ ಮ್ಯಾಚ್ ಆಗಿರ್ತದೆ. ಅವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸೋಣ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಆಗಿರ್ತದೆ. ಒಂದು ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.